ಸಿದ್ದರಾಮಯ್ಯನವರು ಇಬ್ಬರು ಜೊತೆಯಾಗಿ ಒಪ್ಪಿಕೊಟ್ಟಿದ್ದಾರೆ, ನಿಮ್ಮನ್ನು ಮಿನಿಸ್ಟರ್ ಮಾಡೇ ಮಾಡ್ತೀವಿ ನಾವು ಅಂತೇಳಿ. ಇಂಥ ಪ್ರಸಂಗದಲ್ಲೇ ಬಿ ಜೆ ಪಿ ಹೋಗೋ ಸಾಧ್ಯತೆ ಅದರ ಕೈಯಲ್ಲೆಲ್ಲ ಈಗ ತುಪ್ಪದ, ಇನ್ನೊಂದು ಕಡೆ ಬಾಳೆಹಣ್ಣದ, ಹಾಲದ, ಅದನ್ನು ಬಿಟ್ಟು ಮತ್ತೊಂದು ಕಡೆ ಏನೂ ಇಲ್ಲ, ಅಧಿಕಾರ ಇಲ್ಲ, ಏನಿಲ್ಲ ಕರ್ನಾಟಕದ ಮಟ್ಟಿಗೆ. ಇಂಥ ಪ್ರಸಂಗದಲ್ಲಿ ಬಿಟ್ಟು ಹೋದ್ರಲ್ಲಿ ಏನದ. ಮತ್ತು ಇನ್ನೂ ಒಂದಿನ ಭಾಳ ಒಳ್ಳೆ ಡೆವಲಪ್ಮೆಂಟ್ ಆಗಲಿಕ್ಕೆ ಇಲ್ಲ. ಇವತ್ತೇನೋ ಕಾಂಗ್ರೆಸ್ ಸೋಲ್ತಾ ಇರ್ಬೋದು, ಏನೇನೋ ಕಾರಣಗಳಿಂದ ಇರ್ಬೋದು, ಕಾರಣ ಬೇಕಾದಿರಲಿ, ಸೋಲ್ತಾ ಇರ್ಬೋದು. ಆದರೆ ಕಾಂಗ್ರೆಸ್ ರೂಟ್ ಲೆವೆಲ್ನಲ್ಲಿ ಬೆಳೀತಾ ಇದೆ, ಬೇರು ಮಟ್ಟದಲ್ಲಿ ಬೆಳೀತಾ ಇದೆ. ಅಂದರೆ ಕಾಂಗ್ರೆಸ್ ಈಗ ಮತ್ತೆ ಯೌವನ ಪಡಿತಾ ಇದೆ, ಯೌವನ. ಬಿ ಜೆ ಪಿ ತನ್ನದೇ ಆದ ತಪ್ಪುಗಳಿಂದ ಮತ್ತಾವ ಕಾರಣಗಳಿಂದನೂ ದಿನದ ದಿನಕ್ಕೆ ಜನರಿಂದ ದೂರ ಆಗ್ತಾ ಇದೆ. ಜನಕ್ಕೂ ಇವತ್ತು ಗೊತ್ತಾಗಿರ್ತದೆ ಬಿ ಜೆ ಪಿಯಿಂದ ಏನು ಸಾಧ್ಯ ಇಲ್ಲ, ಬರೀ ಮಾತಾಡ್ತಾರಪ್ಪ ಅವರು, ಏನು ಮಾಡೋದಿಲ್ಲ, ಯಾರಿಗೂ ಉದ್ಯೋಗ ಕೊಡೋಕ್ಕಾಗಲಿಲ್ಲ. ಹಾಗಿದ್ರೆ ಕಾಂಗ್ರೆಸ್ ಕೊಡೋಕ್ಕಾಗಿಲ್ಲ ಅಂತಲ್ಲ, ಕಾಂಗ್ರೆಸ್ಗೂ ಆಗೋದಿಲ್ಲ. ಈಗ ಇವತ್ತಿನವರೆಗೆ ಸಿದ್ದರಾಮಯ್ಯ ಸರ್ಕಾರ ಬಂದ 3 ವರ್ಷ ಮುಗಿಯಾಕ ಬಂದು ಎಷ್ಟು ಉದ್ಯೋಗ ಕೊಟ್ಟರು, ಅದು ಸತ್ಯನ. ಆದರೆ ಇದ್ರ ಮೇಲೆ ಭಾಳ ಅಪೇಕ್ಷೆ ಇಟ್ಟಿದ್ದಾರೆ ಬಿ ಜೆ ಪಿ ಮೇಲೆ. ಎಲ್ಲರಿಗೂ ಉದ್ಯೋಗ ಸಿಗ್ತಾವ, ಎಲ್ಲರಿಗೂ ಒಂದು ನೆಮ್ಮದಿ ಬದುಕಾಗ್ತದೆ, ಹಾಗೆ ಹೀಗೆ ಕನಸು ಕಂಡಿದ್ರು. ಆದರೆ ಇವತ್ತು 12 ವರ್ಷ ನೋಡ್ತಾ ಇದ್ವಿ, ಮಾಬ್ ಲಿಂಚಿಂಗು, ಗರ್ ಆಪ್ಷನು, ಹೊಸ ಶಬ್ದ ಹುಡ್ಕೊಂಡ್ಬಿಟ್ಟು ಎಲ್ಲ ಗರ್ ಆಪ್ಷನು, ಲವ್ ಜಿಹಾದ್, ಬರೀ ಇವ್ರ ಚರ್ಚನೆ ಎದ್ದ ತಕ್ಷಣ ಈ ದೇಶದಲ್ಲಿ ಮತ್ತೇನು ಸಮಸ್ಯೆ ಇಲ್ಲ. ಹಸಿವಿನ ಸಮಸ್ಯೆ ಇಲ್ಲ ಈ ದೇಶದೊಳಗೆ, ಬಡತನ ಸಮಸ್ಯೆ ಇಲ್ಲ ಈ ದೇಶದಲ್ಲೇ. ಶಿಕ್ಷಣ ಸಹಿತ ಒಬ್ರಿಗೊಂದು ಒಬ್ಬರು, ಶ್ರೀಮಂತರಿಗೆ ಒಂದು ಶಿಕ್ಷಣ, ಬಡವರಿಗೊಂದು ಶಿಕ್ಷಣ. ಈ ಎಲ್ಲ ತಾರತಮ್ಯ ಎಲ್ಲ ಇದು ಉದ್ಧಾರ ಆಯ್ತಾ ಈ 12 ವರ್ಷಗಳಲ್ಲೇ? ಇಲ್ಲಲ್ಲ. ಅಂದ್ರೆ ಇವತ್ತು ನಾವು ಕೇಳುವಂಥದ್ದು ಏನಪ್ಪ ಅಂದ್ರೆ, ಇವತ್ತು ಈ ಲಕ್ಷ್ಮಣ ಸವದಿಯವರು ಬಿ ಜೆ ಪಿಗೆ ಹೋಗೋದ್ರಿಂದ ಅವ್ರಿಗೆ ಸಿಗೋ ಲಾಭ ಏನಂತ. ಅದಕ್ಕೆ ಇವತ್ತು ಬಿ ಜೆ ಪಿ ಸೋತದ, ಅದ್ರ ಆಯುಷ್ಯ ಕಡಿಮೆ ಆಗ್ತಾ ನೋಡೋದು, ಸಮೀಪದಲ್ಲೇ ಬಿದ್ದು ಹೋಗೋ ಸರ್ಕಾರ ಅದು ಆಗೋ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಯಾಕಂದ್ರೆ ಅಲ್ಲಿ ಚಂದ್ರಬಾಬು ನಾಯ್ಡು ಇರ್ಬೋದು, ನಿತೀಶ್ ಕುಮಾರ್ ಇರ್ಬೋದು, ಮತ್ತಾರು ಇರ್ಬೋದು, ಎಲ್ಲರೂ ಅಧಿಕಾರದ ಆಸೆಗಾಗಿ ಇರ್ಕೊಳ್ದವ್ರು.